ಆದ್ರೂ ಬುದ್ಧಿಯಲ್ಲಿ ನಮ್ಮನ್ನೆಲ್ಲ ಮೀರಿಸ್ಬಿಟ್ಟೆ. ನಿನಗೂ ಮಕ್ಕಳಿಲ್ಲ, ಆದ್ರೂ ಮತ್ತೊಬ್ಬರ ಹಿತವನ್ನೇ ನೀನು ಬಯಸ್ತಾ ಇದೆಯಲ್ಲ. ನೋಡಿ, ಆದಷ್ಟು ಬೇಗ ನಿನಗೂ ಮಕ್ಕಳಾಗ್ಲಂತ ಆ ದೇವರ ಹತ್ರ ನಾನು ಅಕ್ಕಿ ಮಾಡ್ಕೋತೀನಿ. ಸಮಾಧಾನ ಆಯ್ತಾ? ಈ ಮಾತಿನಾಗ ಒಂದು ವಿಷಯ ಹೇಳೋದ ಮರ್ತು ಬಿಟ್ಟಿನ್ರಿ ಅಪ್ಪ. ಒಂದು ವಿಷಯ ಹೇಳೋದ ಮರ್ತು ಬಿಟ್ಟೆ. ಏನದು ಗೆಳೆಯರ? ಈಗ ನನ್ನ ಹೆಂಡತಿ ಏನಾಯ್ತು ನಿಮ್ಮ ಹೆಂಡತಿಗೆ? ಗೆಳೆಯರ, ಈಗ ನನ್ನ ಹೆಂಡತಿ ಗರ್ಭವತಿ ಹಾಗೆ ಅಡಿಯಕ್ಕಂತ ತೂರು ಮನೆಗೆ ಹೋಗ್ಯಾಳ್ರಿ ಅಪ್ಪ. ಇವತ್ತು ನಾನು ಕೂಡ ನನ್ನ ಹೆಂಡತಿ ಊರಿಗೆ ಹೊಂಟೀನ್ರಿ ಅಪ್ಪ. ನನ್ನ ಹೆಂಡತಿ ಊರಿಗೆ ಹೊಂಟೀನಿ. ಹೊಂಟಿರ್ಬೇಕಪ್ಪ, ಹೋಗ್ಲಾರ್ದು ಏನ್ ಮಾಡ್ತೀಯ? ಹೇ ರುದ್ರ, ಈ ವಿಷಯ ಮೊದಲೇ ಹೇಳಿದ್ರೆ ನಾವಿಬ್ರು ಗಂಡ ಹೆಂಡತಿ ಬಂದು ಶ್ರೀಮಂತ ಕಾರ್ಯ ಮಾಡಿಕೊಡ್ತಿದ್ವಿ. ಈ ವಿಷಯ ಮೊದಲೇ ಹೇಳ್ಬಾರ್ದಲ್ಲೋ? ಹೇಳ್ಬೇಕಂತಿದ್ದೇನ್ರಿ, ಯಾಕೋ ಸ್ವಲ್ಪ ನಾಚಿಕೆ ಬಂದ್ರಿ ಅಪ್ಪ, ಅದಕ್ಕೆ ಹೇಳ್ರಿ. ಹೇ, ಎಂತ ಹುಚ್ಚನ ನೀನು! ಬಿಚ್ಚು ಮನಸ್ಸಿದ್ದರ ಮುಂದೆ ಯಾವುದು ಮುಚ್ಚಿಡಬಾರ್ದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೊಳ್ಬಾರ್ದು. ನೋಡು, ನೀನ್ ಹೆಂಡತಿ ಮಗ ಊರಿಂದ ಬಂದ ತಕ್ಷಣ ನೇರವಾಗಿ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡು. ನಿನ್ನ ಮಗನ ಕೊರಳಲ್ಲಿ ಚಿನ್ನದ ಸರ ಹಾಕಿ ಕಳಿಸ್ತೀನಿ. ಏನ್ರಿ ಇದು ನಿಮ್ಮ ಮಾತು? ಅಂದ್ರೆ ಗಂಡು ಮಗ ಹುಟ್ಟಿದ್ರಷ್ಟೇ ಚಿನ್ನದ ಸರ ಹಾಕ್ಬೇಕು, ಹೆಣ್ಣು ಮಗ ಹುಟ್ಟಿದ್ರೆ ಬೇಡ ಅಂತ ಹೇಳ್ತೀರಾ? ನೀನು ಹೆಣ್ಣು ಮಗು ಹುಟ್ಟಿದ್ರೆ ಹೆಂಡತಿ ಮಗುನ ಸಮೇತವಾಗಿ ನಮ್ಮ ಮನೆ ಕರ್ಕೊಂಡ್ ಬಾ. ಆ ಹೆಣ್ಣು ಮಗುವಿಗೆ ನಾನು ಬಂಗಾರ ಪದಕ ಹಾಕೇ ಕಳಿಸ್ತೀನಿ. ಏನಂದ್ರಿ? ಅವರ ಸ್ವಲ್ಪ ತಡ್ಕೋರಿ. ನೋಡ್ರಿ, ಅಕಸ್ಮಾತ್ ಆಗಿ ನನ್ನ ಹೆಂಡತಿ 2 ಮಕ್ಕಳು ಹಡಲಪ್ಪ ಅಂತಂದ್ರೆ ಇಬ್ರು ಒಂದೊಂದು ಹಾಕೋಂತ್ರಿ. ಅಥವಾ ಗಂಡು ಮಗು ಹಡಲಪ್ಪ ಅಂದ್ರೆ ಯಜಮಾನ್ರು ಹಾಕ್ತಾರ, ಹೆಣ್ಣು ಮಗಳು ಹಡದಪ್ಪ ಅಂತಂದ್ರೆ ನೀವು ಹಾಕೋಂತ್ರಿ. ಒಟ್ಟಿನಲ್ಲಿ ನನ್ನ ಹೆಂಡತಿ ತಣ್ಣಗೆ ಹಡಿದ್ರೆ ಸಾಕ್ರಿ. ಆಮೇಲೆ ಯಾರ್ಯಾರು ಏನೇನು ಹಾಕೋಬೇಕು ಅನ್ಕೊಂಡಿರಿ ಹಾಕೋಂತ್ರಿ. ನಾನು ಸ್ವಲ್ಪ ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೇನೆ ರೀ. ನನ್ನ ಹೆಂಡತಿ ಊರಿಗೆ ಹೋಗಿ ಬರ್ತೇನೆ. ಹೋಗಿ ಬಾರದ್ರ. ಮಹಾದೇವಿ, ಈ ರುದ್ರ ಮುತ್ತಿನಂತ ಮನುಷ್ಯ ನೋಡು. ಹೌದ್ರಿ, ರುದ್ರ ಮುತ್ತಿನಂತ ಮನುಷ್ಯ. ನೀವು ಬಂಗಾರದ ಮನುಷ್ಯರನ್ನೋದನ್ನ ಮರ್ತೇ ಬಿಟ್ಟಿದ್ದೀರಾ. ಮತ್ತೆ ನೀನು? ಅಯ್ಯಯ್ಯೋ, ಅದು ನಿಮಗೆ ಗೊತ್ತಲ್ವೇ? ನೀನು ನಮ್ಮ ಮನೆಯ ಸೌಭಾಗ್ಯ ಲಕ್ಷ್ಮಿ. ಹೌದೌದು, ನಾನು ಸೌಭಾಗ್ಯ ಲಕ್ಷ್ಮಿ. ಆದ್ರೆ ತಾವು ಮಹಾ ರಸಿಕರು ಅನ್ನೋದನ್ನ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂಥ ಭೂಪತಿ ಕೈ ಹಿಡಿದಾಗ, ನಿನ್ನಂಥ ಶ್ರೀಮತಿ ಜೊತೆಯಾದಾಗ ದಿನವೂ ಆನಂದವೇ. ಇಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನುಡಿಯು ಜೇನಿನ ಸಿಹಿಯು, ನಡೆಯುವ ಹಾದಿ ಹೂವಿನ ಹಾದಿಯು. ಅನುದಿನಾಗ ಸಡಗರವೇನೆ ಮನದಲ್ಲಿ ಎಂದು ಸುಂದರ ಕಲ
ಬದುಕು ಸ್ವರ್ಗವೇ ಆಟದಿ ಪ್ರೇಮ ಆಟದಿ ಪ್ರೇಮ ಜೀವನವಾದ ಪ್ರೇಮದ ಸಂಗಮ ಗಬ ಗಬ ಗರಿ ಸರಿ ಸದ ಪದ 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 ಸದ ಸದ ಪದ ಪದ ಸದ ಮಾಸಗಳೆಲ್ಲ ಹೊಸ ಮತ್ತು ಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ದಿನವೆಲ್ಲ ಸಂತೋಷ ದಿನವೆಲ್ಲ ಸಂತೋಷ ಸಂಗೀತ ಗರಿಸ ಗರಿ ಸರಿದ ಗರಿದ ಗರಿ ಸರಿದ ಗರಿಸ ಗರಿ ಸರಿದ ನಿನ್ನಂಥ ಭೂಪತಿ ಕೈ ಹಿಡಿದಾಗ ನಿನ್ನಂಥ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ, ಆಹಾ, ಅಂದು ಮೆಚ್ಚಿ ಮಾಡಿದ ಪ್ರೀತಿ ನಿನ್ನ ನಂಬಿ ನಾನೇ ಹೊತ್ತೆ ಅಂದು ಮೆಚ್ಚಿ ಮಾಡಿದ ಪ್ರೀತಿ ನಿನ್ನ ನಂಬಿ ನಾನೇ ಹೊತ್ತೆ ನಿನ್ನ ಕೈಯಾಳ ನಿನ್ನ ಪ್ರಾಣಿ ಯಾರ ಮತ ಕೇಳಿ ನಿನ್ನ ಮರಳಿ ನಾ ಕಾಣೆನೋ ಗೆಳೆಯ ಈ ನನ್ನ ಪ್ರೀತಿ ಯಾರ ಮತ ಕೇಳಿ ನಿನ್ನ ಮರಳಿ ನಾ ಕಾಣೆನೋ ಗೆಳೆಯ ಈ ನನ್ನ ಪ್ರೀತಿ ಹಮ್ ಪ್ಯಾರ್ ಕರ್ನೆ ವಾಲೆ ದುನಿಯಾ ಸೆ ಲಡ್ನೆ ವಾಲೆ ದುನಿಯಾ ಸೆ लड़ने वालों प्यार चलने वालों प्यार मेरा जीने बनता है प्यार चलने वालों प्यार मेरा जीने मर जाए ಯವ್ವ 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 ಒಲ್ಲೆ ಯವ್ವ ಒಲ್ಲೆ ಈ ಪ್ರೀತಿ ಅನ್ನೋ ಗುಂಗ ಒಟ್ಟ ತೆಲಿಗೆ ಹಚ್ಕೊಳಕ ಹೋಗ್ಬಾರ್ದ್ರಿ ಇವನು ಅಲ್ರಿ ಎಂದ ಆ ಪ್ರೀತಿ ಅನ್ನೋ ಗುಂಗ ತೆಲಿಗೆ ನಾ ಹಚ್ಕೊಂಡಿನಿ ಅಂದಿನಿಂದ ರಾತ್ರಿ ಮಕ್ಕೊಂಡ್ರ ನಿದ್ದೆ ಬರವಲ್ದು ಮಕ್ಕೊಂಡ್ರ ಅರ್ಧ ರಾತ್ರಿ ಗುತ್ತಿ 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 ಎಬ್ಬಿಸ್ದಂಗ ಆಗಾಕತೈತಿ ಕಿಚ್ಚಿನಾಗ ಬಿದ್ದು ಒದ್ದಾಡ್ದಂಗ ಆಗಾಕತೈತ್ರಿ ಜೀವ ಒಟ್ಟ ಪ್ರೀತಿ ಮಾಡಾಕ ಹೋಗ್ಬಾರ್ದ್ರಿ ಅಲ್ಲೇ ಹುಡುಗರ ಕಾಟ ಒಂದು ಜಾಸ್ತಿ ಆಗೈತಿ ಏನ್ ಮಾಡ್ಬೇಕು ಹಣೆ ಬರಕ ಅಂದ್ರ ಜಲ್ದಿ ಒಂದು ಒಳ್ಳೆ ಹುಡುಗ ನೋಡ್ ಮದ್ವೆ ಆದ್ರ ಇದೆಲ್ಲ ಬಗ್ಗೆ ಹರಿದು ಹೋಗ್ತೈತ್ರಿ ಅಲ್ರಿ ಈ ಕಡೆ ಹೋದ್ರ ಆ ನವನ ಮಾಸ್ತಾಗಲ್ರಿ ನರಹರಿ ಕಾಟ ಇತ್ಲಾಗ ಹೋದ್ರ ಆ ನೀರ್ ಬಿಡೋ ನರ್ಸ ಅಂದ ಕೂಡ್ಲ ನೆನಪಾತ್ರಿ ಇವನವನ 3 ದಿನ ಆತ ಒಟ್ಟ ನೀರು ಬಿಟ್ಟಿಲ್ಲ ನೀರ್ ಬಿಡೋ ನರ್ಸ ಅಂದ್ರ 3 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ನೀರ್ ಬಿಡ್ತಾನ್ರಿ ನನಗ ನೀರ್ ಬಿಡೋದ್ರ ಯಾವ ಅಂಟಿಗೆ ನೀರ್ ಬಿಡಾಕತ್ತನೋ ಯಾವ ಸಂಧ್ಯಾಗ ನೀರ್ ಬಿಡಾಕತ್ತನೋ ನೀರ್ ಬಿಡೋ ನರ್ಸ ಅಂತ್ರಿ ಏನ ಸುಂದ್ರಿ ತಳ 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 ಕೊಡವತ್ತು ಗಂಡು ತಕ್ಕ 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 ಅಂತ ನಿಂತಿದ್ಯಲ್ಲ ಒಂದು ನಮೋನಿ ಏನೋ ಕೇಳಕತ್ತೈತಲ್ಲ ನಿಮ್ಮವನ ಪಿಂಡ್ರಿಕ್ಯ ತೂತ ಬಿದ್ದ ಡಬ್ರಿ ಮನೆ ನಂದು ಏನು ಕೇಳ್ತೈತಿ ಬೇಕು 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 ಅಂತ ಮನಸ್ಸು ಕೇಳ್ತೈತಾ ಬೇಕು ಮದುವೆ ಬೇಕು ಅಂತ ಮಾನ್ಗೇಡಿ ನನ್ನ ಮದ್ವಿ ಸುದ್ದಿ ತಗೊಂಡು ನೀ ಏನ್ ಮಾಡ್ತಿ ನೀರ್ ಬಿಡೋ ಮೊದಲ ದಿನ ನೀರ್ ಬಿಡೋದ ಕಲಿ ನೀರ್ ಬಿಡೋ
ಬಿಡು ನರ್ಸಿ ಅಂದ್ರ 6 ದಿನಕ್ಕೊಮ್ಮ 3 ದಿನಕ್ಕೊಮ್ಮ ಒಮ್ಮೊಮ್ಮೆ ನಾಪತ್ತೆ ಒಂದೊಂದು ವಾರ ನೀರು ಬಿಡಂಗಿಲ್ಲ. ನಿನ್ನ ಬಾವಿ ಒಳಗ ಜಲ ಪುಟ್ಟಾಕತ್ತೈತಿ ಎಲ್ಲ ಬತ್ತಿ ಹೋಗೈತು. ಬಾಯಾನ ಜನ ಇನ್ನು ಬತ್ತಿಲ್ಲ ಸುಂದ್ರಿ. ಕಾರಂಜಿ ಪುಡಿದಾಗ ಪುಡಿದು ನಮ್ಮ ನಳದ ಪವರ್ ಗೊತ್ತಿಲ್ಲ ನಿನಗ. ನನಗ ಗೊತ್ತಿಲ್ಲ ನಿನ್ನ ನಳದ ಪವರ. ಹೇಳ್ತೀನಿ ಕೇಳ್ರಿ ಒಂದು ನಳದ ಪವರ್ ಹೇಳ್ತೀರಾ? ನಳ ಬರು ಹೊತ್ತನಾಗಿ ಅವನು ಬುಸ್ 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 ಅಂತ ಸೌಂಡ್ ಮಾಡ್ತಿರ್ತೈತಿ. ಇನ್ನೇನು ನೀರು ಹೊರಗೆ ಬರ್ತಾತೇಳಿ ನಾನು ಕೊಡದ ಬಾಯಿ ತೆರೆದು ನಳದ ತೆಳಗೆ ಇಟ್ಕೊಂಡು ಕೂತಿರ್ತೀನಿ. ತಟ 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 ಇನ್ನೂ ಅರ್ಧ ಕೊಡ ತುಂಬಿರಲ್ರಿ. ಹನಿ 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 ಉದರಾಕ ಶುರು ಆಗಿರ್ತೈತಿ ಅವನ ನಳದಾಗಿನ ನೀರು. ಇನ್ನು ಇಲ್ಲಿ ಅರ್ಧನೂ ತುಂಬಿರ್ತೈತಿ. ಅವಾಗ ಬಟನ್ ಬಂದ್ ಆಕೈತಿ. ಹೆಂಗೋ ನಿಮ್ಮ ಅವನ ಪಿಂಡ್ರಿಕೆ ಮಾಡಿ ಏಳರಾಗುಡಿದೇಕೆ ನಿನ್ನ ಕೂಡ ಅರ್ಧ ತುಂಬಿದ್ರೆ ಏನಾಯ್ತು? ಒಬ್ಬಾಕಿನ ಬರುತ್ತೆ ನಮ್ಮ ನಳಕ ಎಷ್ಟೊಂದು ಹೆಂಗಸರು ಬರ್ತಾರ. ಒಬ್ಬರು ಕೊಡ ನೋಡ್ಬೇಕು. ಇಂಥ ಕೊಡ ಇರ್ತಾವ. ಅಂತ ಕೊಡ ನಾವು ಎಷ್ಟು ತುಂಬಿವಿ. ಈಗ ನಿನ್ನ ಕೊಡ ಇಟ್ಟಿದ್ದೆ ನೋಡ ಸುಂದರಿ. ಏನು ತಳ 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 ಹೊಳಿತೈತಿ ನಿನ್ನ ಕೊಡ. ಕೊಡ ತನಗ ಅದರ ಚಿಂತೆ ಇಲ್ಲ. ನಿನ್ನ ಕೊಡದ ಬಾಯಿ ಒಂದು ನಮೂನಿ ದೊಡ್ಡದೈತಿ ನೋಡು ಸುಂದರಿ, ದೊಡ್ಡದೈತಿ. ಏನು ನನ್ನ ಕೊಡದ ಬಾಯಿ ದೊಡ್ಡದೈತಿ? ದೊಡ್ಡದೈತಿ ಸುಂದರಿ. ಇಷ್ಟು ಸಣ್ಣ ಕೊಡಕ ಇಷ್ಟು ದೊಡ್ಡ ಬಾಯಿ ಇರಬಾರ್ದು. ಕೊಡದ ಲಕ್ಷಣ ಅಲ್ಲ. ಸ್ವಲ್ಪ ಕೊಡದ ಬಾಯಿ ಅತ್ತಿ ಮಾಡಿಸುವ. ಆಗೋದಿಲ್ಲ ದೋಸ್ತ, ಆಗೋದಿಲ್ಲ. ಇಟ್ಟು ಕೈ ನಮ್ಮನ್ನ ಮಾಡಾತಿ. ಒಬ್ಬೊಬ್ರು ನೋಡ್ಬೇಕು ಊರ ಅಗಶಿ ಬಾಗಲಾಗಿರ್ತೈತಿ. ಇಟ್ಟು ಕೈ ನಮ್ಮನೆ ಬಾಯಿ ತೆರಾಕತಿ ನೋಡ. ಹತ್ತಿ ಮಾಡ್ಸಕ್ ಆಗೋದಿಲ್ಲ. ಯಾಕಂದ್ರ ಕಂಪ್ನಿಯಿಂದ ನಾ ಹಂಗ ಹುಟ್ಟೈತ್ರಿ. ಇದಕ್ಕೆ ಈಗ ನಾ ಏನ್ ಮಾಡ್ಬೇಕು ನೋಡ. ನಿನಗ ಹಂಗ ಏನಾರ ಬೇಕಾದ್ರೆ ಚಾನ್ಸ್ ಕೊಡ್ತೀನಿ. ಇಲ್ಲಿ ಕುಂತಾರಲ್ಲ ನಮ್ಮ ಹುಡುಗರ ಕೈ ಕೊಟ್ಟು ಇನ್ನೊಂಚೂರು ಆಗಲ ಮಾಡಿಸ್ಕೊಡಂದ್ರ ಕೊಡ್ತೀನಿ ನೋಡು. ಅದನ್ನ ಮಾಡಿಸ ನೋಡು. ಹತ್ತಿ ಮಾಡ್ಸಕ್ ಮಾತ್ರ ಆಗೋದಿಲ್ಲ. ಊರವರೆಲ್ಲ ಅಗಸಿ ಬಾಕಲಿ ಮಾಡ್ತಾರ ನೋಡು ನಿಂದ ಕೊಡದ ಬಾಯಿ. ಅದನ್ನ ಹೇಳ. ಹಾ, ಒಂದು ನಾವು ಅಗಲ ಮಾಡ್ಸೋದು ಬೇಡ, ಹತ್ತಿ ಮಾಡ್ಸೋದು ಬೇಡ ಸುಂದ್ರಿ. ಹೆಂಗೈತಿ ಹಂಗ ಇರ್ಲಿ. ಮತ್ತ ಮೂಲೆ ಬಟ್ಟಾಗಿ ಮೂಲೆ ಕುಂತಂದ್ರ ಈ ಕೊಡ ಯಾವ್ದಕ್ಕೂ ಬರ್ಲಾರಂಗ ಆಕೈತಿ ನೋಡು. ಇರ್ಲಿ ಬಿಡು. ಇತ್ತ ಕಡೆಗೆ ಎಲ್ಲಿಗೋ ಹೊಂಟಿದ್ದೆಲ್ಲ, ಎಲ್ಲಿಗೆ ಹೊಂಟಿದ್ದಿ? ಈಗ ಸದ್ಯ ನಾನು ತೆಳಗಿ ನೋಡ್ಯಾಗ ಮ್ಯಾಲಿ ನೋಡ್ಯಾಗ ನಳ ಬಿಡ್ಬೇಕು. ನಾ ನೀರ್ ಬಿಡ್ಲಿಲ್ಲ ಅಂದ್ರೆ ನಾವು ಓಣ್ಯಾಗ ಹೊಂಟ್ರೆ ಸಾಕು ಸುಂದ್ರಿ. ನಿನ್ನಂತ ಅರ್ಯಾದ ಹುಡುಗಿಯರು ಯಾಕ ನರ್ಸಪ್ಪಣ್ಣ ನಮ್ಮ ಓಣ್ಯಾಗ ನೀರ ಬರುವಲ್ಲ. ಮತ್ತ ಒಬ್ಬಾಕಿ ನಿನ್ನಂತ ಸಂದಿಗೆ ನಿಂತ ಕರೆ ಹುಡುಗಿ ಯಾಕ ನರ್ಸಪ್ಪ ನಿನ್ನ ನಳದಾಗ ನೀರ ಬರವಲ್ವ? ಪೈಪ್ನಾಗ ಏನಾರ ಕುಂತೈತೇನ ನೋಡು. ಜೋರ್ ಜೋರ್ ಬಿಡು. ಏನಾರ ಕುಂತಿದ್ರೆ ಕಿತ್ಕೊಂಡ್ ಬರ್ತೈತಂತ ಒಬ್ಬಾಕಿ ಯಾರಿಗೆ ಬಿಡಬೇಕು ಯಾರಿಗೆ ಇಲ್ಲೋ ನಮಗಂತೂ ಒಂದು ತಿಳಿದಾರ್ದಂಗ ಆಗೈತಿ ನೋಡು ಸುಂದ್ರಿ. ಎಲ್ಲಾರಿಗೆ ಬಿಟ್ಟು ಬಿಟ್ಟು ನಮ್ಮ ನಳನೇ ಸಣ್ಣ ಆಗಕತ್ತೈತಿ. ಮೊರೆ ತನಕ ಪುರ್ಸೋದಿವ್ ನಾನು ಹರ್ದ 12 ಅಲ್ಲಿ ಎಲ್ಲರಿಗೂ ಬಿಡು. ಅಲ್ಲ ಸುಂದ್ರಿ ನೋಡ ನರ್ಸು, ಇನ್ನು ಮುಂದೆ ನೀ ಯಾರಿಗೆ ಬಿಡ್ತೀಯೋ ಯಾರಿಗಿಲ್ಲೋ ಗೊತ್ತಿಲ್ಲ. ನಾ ಮಾತ್ರ ಇನ್ನು ಮುಂದೆ ಒಟ್ಟ ಪಬ್ಲಿಕ್ ನಳಕ್ಕ ಹೋಗೋದು ಬಂದ್ ಮಾಡ್ತೀನಿ. ಯಾವಾಗ ನೋಡಿದ್ರು ನೀನು ನಳಕ್ಕ ಬರ್ತೀನಿ. ನನಗ ಮಾತ್ರ ಬಿಟ್ಟ ಕಳಿಸು. ಹೌದು, ನೀನ್ ಅಷ್ಟು ಮಾಡು. ಸೀದಾ ಅಲ್ಲಿಗೆ ಬಾ. ನಿನಗ ಸಾಕಾಗುವಂಗ ಬಿಡ್ತೀನಿ. ಆದ್ರೆ ಬೆಳಗ ಮುಂಜಾನೆ ಬರಬೇಡ. ಯಾಕ? ನಮ್ಮ ಟಾಕಿಗೊಳಗ ಊರು ಮಂದಿಗೆ ಬಿಟ್ಟು ಬಿಟ್ಟು ಖಾಲಿ ಆಗಿರ್ತಾವ. ಅದಕ್ಕ ನೀವು ಒತ್ತು ಮುಡಿಗಿದ ಮೇಲೆ ಬಾ. ನಿನಗ ಸಾಕಾಗುವಂಗ ಬಿಟ್ಟು ಕಳಿಸ್ತೀನಿ. ಮತ್ತ ಅವಾಗ ಬಿಡ್ಲಿಲ್ಲ ಅಂದ್ರೆ ಹೆಂಗ? ಏ ಸುಂದರಿ, ಎಂತೆಂತ ಮುಲಿಕೆಯರಿಗೆ ಒಳ್ಳೆಯರಿಗೆ ಬಿಡ್ತೀನಿ. ನಿನ್ನಂತ ಹರಿಯಾದ ಹುಡುಗಿಗೆ ಬಿಡ್ಲಿಲ್ಲ ಅಂದ್ರೆ ಈ ನೌಕರಿನ ಯಾಕೆ ಮಾಡಬೇಕು? ಬಂದರೆ ಬಂದು ನೋಡು, ಕಳಿಸ್ತೀನಿ. ನೀರು ಬಿಡ್ತೀನಿ. ಹಂಗಾದ್ರ ನಾಳೆಯಿಂದ ನಿನ್ನ ನೀರಿನ ಟ್ಯಾಂಕಿಗೋ ಬರ್ತೀನಿ. ಅಲ್ಲ ಬಿಟ್ಟು ಕಳ್ಸಾಕತ್ತಿ ಅಂತ ಅಲ್ಲ ಸುಂದರಿ, ಈಗಂತೂ ನಿನಗೆ ನೀರು ಸಿಕ್ಕ ಖಾಲಿ ಕೂಡ ತಗೊಂಡು ಮನೆಗೆ ಹೋಗಬಾರ್ದು. ಹೆಂಗೋ ಬಂದಿದ್ದೆ ನಮ್ಮ ಮನೆಗೆ ಹೋಗ ಮತ್ತ ನಡಿ. ದಿನ ನಿನ್ನ ಕೊಡದ ತುಂಬ ಜೇನು ತುಪ್ಪ ತುಂಬಿ ಕಳಿಸ್ತೀನಿ. ದಿನ ಇಟ್ಟು
ನಕ್ಕೋತ ಕುಂದ್ರು ಅದೇ ನಿನ್ನ ಬಣ್ಣ ಇನ್ನಷ್ಟು ತೇಜ ಆಕೈತಿ ನೋಡು. ಬ್ಯಾಡಂದರಸು ಏ ಸುಂದರಿ, ನೀ ಹಿಂಗ ಲಂಗ ಎತ್ತರ, ನೀ ಲಂಗ ಎತ್ತಿ ಎತ್ತಿ ನಮ್ಮ ತಲೆ ಕೆಡಿಸಿದಂಗ ಆಕೈತಿ, ತಲೆ ಕೆಡಿಸಿ ಜಗ್ಗಿದಂಗ ಆಕೈತಿ. ಏ ಬ್ಯಾಡಂದರಸು ಬ್ಯಾಡ. ಯಾಕಂದ್ರ ನೀ ಜೇನ್ತುಪ್ಪ ಹಾಕಿದ್ದು ಇಲ್ಲಿ ಕುಂತು ಹುಡುಗರು ಏನಾರ ನೋಡ್ಬಾರ್ದು ನೋಡ್ತಂದ್ರ ಸುಂದರವ ಕೆಳಗೆ ಬರುವತ್ನ ಕೊಡಕ್ ಚಂದಿತ್ತು. ಈಗೇನೋ ಜಿಗಟ್ ಹಚ್ಕೊಂಡ್ ಬಂದಿಯಲ್ಲ ಕೊಡ ತುಂಬಾ ಅಂತ. ಅದಕ್ಕ ಬ್ಯಾಡ ನರಸು ಬ್ಯಾಡ. ಖಾಲಿ ಕೊಡ ತಗೊಂಡು ಏ ಖಾಲಿ ಕೊಡೆ ಹಾಕಿ ತಗೊಂಡು ಹೋಗ್ತ್ಯಾ? ಇಲ್ಲೇ ನಮ್ಮ ರಂಗಯ್ಯಣ್ಣಲ್ಲಿ ನಂದಿನ ಹಾಲು ತುಂಬಿ ಕಳಿಸ್ತೀನಿ ಬಾ. ಬ್ಯಾಡ. ಏ ನೀ ಲಂಗ ಎತ್ತು, ನೀ ಎತ್ತಿದ ಕೂಡಲೇ ಒಂದು ನಮೂನೆ ನಮ್ಮದು ಎದ್ದಾಣೆ ಅಂತ ತೈತು ನೋಡು. ಹಂಗ ಯಾಕಾಗತ್ತ? ತೆಲ್ಯಾನ ಮಳ್ಳ ಮಳ್ಳ ನಮ್ಮ ಮಳ್ಳ ಇಳಿಬೇಕಂದ್ರೆ ನಿನ್ನ ಕೊನೆ ನಾವು ಒಂದು ಸಲ ಬಾರ್ಸಬೇಕು ನೋಡು. ಹಂಗಾದ್ರ ಮತ್ತೆ ಆಗ್ತಾರ ಬಾರ್ಸಲ್ಲ ತಗೋ. ಬಾರ್ಸ ಯಾರು ಬೇಡ ಆ ಬಾರ್ಸದ್ರಾಗ ಬೆಳತನ ಬಾರ್ಸ ಮಗನೇ ಇದೀನಿ ತಗ. ಮತ್ತೆ ಆಗ್ತಾರ ಬಾರ್ಸೆ ಬಿಡ. ಪರಮ ಪರಮ ಅರೆ
ಚೆನ್ನಾಗಿದ್ಯಾ? ಬಹಳ ಮುದ್ದಾಗಿದೆ. ಹೌದು, ಎಲ್ಲಿ ನೀನ್ ಹೆಂಡತಿ ಗೌರಮ್ಮ ಕಾಣ್ತಾ ಇಲ್ಲ? ಈ ಮಗುವಿಗೆ ಜನ್ಮ ಕೊಟ್ಟು ನನ್ನ ಹೆಂಡತಿ ನಿನ್ ಹೆಂಡತಿಗೆ ಏನಾಯ್ತು? ಅವಳು ಈ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಸತ್ತು ರುದ್ರ, ಏನ್ ಹೇಳ್ತೀರಿ ನೀವು? ಹೆರಿಗೆಗೆ ಅಂತ ತವ್ರ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋದ ನಿನ್ನ ಹೆಂಡತಿ ನಿನ್ನ ಬಾಯನ್ನೇ ಬರಿ ಮಾಡಿ ಕಳಿಸಿದರೆ. ರುದ್ರ, ರುದ್ರ, ಇಂದು ನಿನ್ನ ಹೆಂಡತಿ ಸತ್ತಿಲ್ಲ, ನನ್ನ ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ರುದ್ರ, ಒಡ ಹುಟ್ಟಿದ ತಂಗಿ ಸತ್ತಿದ್ದಾಳೆ. ಭಗವಂತ ನಿನ್ನ ಬಾಳಲ್ಲಿ ಅದೆಂತ ದುರಂತವನ್ನೇ ಸೃಷ್ಟಿಸಿಬಿಟ್ನ. ರುದ್ರ, ನಿಜ, ಆ ಸೃಷ್ಟಿಕರ್ತರ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಗಿ ಹೋಯಿತು, ನುಚ್ಚು ನೂರಾಗಿ ಹೋಯಿತು. ಬಡತನದ ಕಷ್ಟದಲ್ಲಿ ಬಾಳು ಎಷ್ಟು ಭಾರವಾಗಿದ್ದರು ಭಯ ಪಡದೆ ಬದುಕುತ್ತಿದ್ದೆ. ಇಂದು ನನ್ನ ಬದುಕಿನ ಒಂದು ಬಂಡಿಯ ಚಕ್ರವನ್ನೇ ಕಳಚಿ ಹೋಯಿತು. ನನ್ನ ಬದುಕು ಬರಡಾಗಿ ಹೋಯಿತು, ಬರಡಾಗಿ ಹೋಯಿತು. ಹೆಂಡತಿ ನೀಡಿ ಹೋದ ಮಗಳು ಅನಾಥಳಾದಳು, ಅನಾಥಳಾದಳು, ಅನಾಥಳಾದಳು. ಈ ಬಾಬಿ ಹುಟ್ಟಿದ ಹೋಗಿದರೆ ಖಂಡಿತವಾಗಿ ನನ್ನ ಹೆಂಡತಿ ಸಾಯ್ತಾ ಇರಲಿಲ್ಲ, ಸಾಯ್ತಾ ಇರಲಿಲ್ಲ. ಕಲ್ಪನೆ ತಪ್ಪಾಗಿದೆ ರುದ್ರ. ಕೈ ಸುಟ್ಟ ದೀಪದ ಕೋಪಕ್ಕೆ ಪೊಣತಿಯನ್ನು ಹೊಡಿಬಾರ್ದು. ತೊಟ್ಟಿಗಳೆಷ್ಟೋ ಧರೆಯೊಳಗೆ ಹಸಣಗಳು ಅಷ್ಟೇ. ತೊಟ್ಟಿಲಿಗೆ ಹಬ್ಬ, ಹಸಣಕ್ಕೆ ಬೊಬ್ಬೆ. ಮತ್ತೆ ಮುಸುಕಿದ ಜೀವನ ನಮ್ಮ ಪಾಡು. ರುದ್ರ, ಯಾರ ಸಾವಿಗೂ ಯಾರ ಜನ್ಮವೂ ಕಾರಣವಲ್ಲ, ಯಾರ ಜನನಕ್ಕೆ ಯಾರ ಮರಣವೂ ಕಾರಣವಲ್ಲ. ಈ ಲೋಕದಲ್ಲಿ ಹುಟ್ಟುವರು ಹುಟ್ಟುತ್ತಾರೆ, ಸಾಯೋರು ಸಾಯ್ತಾರೆ ಇರ್ತಾರೆ. ಹುಟ್ಟು ಸಾಯೋರ ಸಂಬಂಧ ಕಟ್ಟಲು ನಾವ್ಯಾರು? ಅವರವರ ಯೋಗ ಭೋಗವನ್ನೇ ಅವರವರ ಬೆನ್ನಿಗೆ ಕಟ್ಟಿಕೊಂಡು ಈ ಭೂಮಿಗೆ ಬಂದಿರುತ್ತಾರೆ. ಹುಚ್ಚು ಭೀಮೆಯಲ್ಲಿ ನಂದು 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 ಎಂದು ಪಡದಾಡಿ ಒಡೆದಾಡಿ ಸಾಯುವುದೇ ಈ ಮನುಷ್ಯನ ನಿಜವಾದ ಕೆಡುಕತನ. ದಣಿ, ನಾನು ಮಾಡಿಕೊಂಡ ನನ್ನ ಮನದಿನ ಮರಿಬೇಕಂತೀರ ದಣಿ, ಮರಿಬೇಕಂತೀರ. ನಮ್ಮ ಬದುಕು ಚಿಟಕ ಬಂಡಿ.
ಇದೆಲ್ಲ ನಾವು ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಮರೆಯಲು ಮನಸ್ಸು ಗಟ್ಟಿ ಮಾಡಲು ಮಡದಿಯನ್ನು ಮರೆತರು ಮಡದ ನೀಡಿ ಹೋದ ಈ ಮಗಳ ಮುಂದಿನ ಭವಿಷ್ಯ ಹೇಗೆ 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 ಆ ಮಗುವನ್ನು ಬದುಕಿಸಬೇಕಾದದ್ದು ನಿನ್ನ ಧರ್ಮ, ಅದು ಕೂಡ ನಿನ್ನ ಕರ್ತವ್ಯ. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ಈ ಮಗುವನ್ನು ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಇವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸು, ಸುಶಿಕ್ಷಕರ ಸಾಲಿನಲ್ಲಿ ತಂದು ನಿಲ್ಲಿಸು. ಇಂಥವ್ರ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಇವಳಿಗೆ ಬೇಕಾದ ವಿದ್ಯಾಭ್ಯಾಸದ ಖರ್ಚು ನಾನು ನೋಡಿಕೊಳ್ತೇನೆ. ಈ ಮಗಳು ನಿನ್ನ ಮಗಳಲ್ಲ, ನನ್ನ ಮಗಳೆಂದು ನಾನು ಭಾವಿಸ್ಕೊಳ್ತೇನೆ. ಈ ನಿನ್ನ ಮಗಳ ಖರ್ಚಿಗಾಗಿ ಅಪ್ಪರ, ಈ ನಿಮ್ಮ ಋಣ ನಾನು ಯಾವಾಗ ಮುಟ್ಟಿಸ್ಬೇಕ್ರಿ? ಯಾವಾಗ ಮುಟ್ಟಿಸ್ಬೇಕು? ಋಣ ಮುಟ್ಟಿಸುವ ಕಾಲ ಬಂದೇ ಬರುತ್ತೆ. ಉಂಡವರಿಗೆ ಉಳಿಸಬೇಕಿಂತ ಹಸಿದವರಿಗೆ ಒಂದು ತುತ್ತು ಹಣ್ಣು ಹಾಕ್ಬೇಕು. ಅದು ನಿಜವಾದ ಮನುಷ್ಯನ ಲಕ್ಷಣ. ನೀನು ಎಲ್ಲವನ್ನು ಕಳಿಕೊಂಡು ಬರೀಗೈಲಿ ನಿಂತಿರುವೆ. ಇಂಥ ಸಮಯದಲ್ಲಿ ನಾನು ಸಹಾಯ ಮಾಡದೆ ಹೋದ್ರೆ ಆ ದೇವರು ಕೂಡ ನನ್ನನ್ನು ಮೆಚ್ಚುವುದಿಲ್ಲ. ಅಂದಾಗ ಈ ಊರಲ್ಲಿ ಈ ಮಗುವನ್ನು ಯಾರ ಮನೆಯಲ್ಲಿ ಬಿಟ್ಟು ಕಳಿಸಿಯಪ್ಪ? ಇಲ್ರಿ ಅಪ್ಪ, ಈ ಊರಾಗ ಯಾರು ಮನೆಗೂ ಬಿಡುದಿಲ್ರಿ. ನನ್ನ ಹೆಂಡತಿ ತಂಗಿ ಬೆಂಗಳೂರಾಗ ಇದ್ದಾಳ್ರಿ. ಹೊಟ್ಟೆ ಪಾಡಿಗಾಗಿ ದುಡಿಯಕ್ಕಂತ ಹೋಗಿ ಬಹಳ ದಿವಸ ಆತ್ರಿ. ನನ್ನ ಮಗಳನ್ನ ಅಲ್ಲೇ ಬಿಟ್ಟು ಬರ್ತೀನ್ರಿ. ನನ್ನ ಹೆಂಡತಿ ತಮ್ಮ ಸಹಿತ ಅಲ್ಲೇ ಇದ್ದಾನ್ರಿ, ಅರವಿಂದ ಅಂತ. ಇಬ್ಬರು ಜೊತೆಯಾಗಿ ಬೆಳಿಬಹುದು. ಅಕ್ಕನ ಮಗಳಂತ ಪ್ರೀತಿ ವಾತ್ಸಲ್ಯದಿಂದ ಚೌಪಾನ ಮಾಡಬಹುದು ಅಂತ ನನ್ನ ಆಸೆ ರೀ ಅಪ್ಪ, ನನ್ನ ಆಸೆ. ಇಲ್ಲಿ ಹೆಚ್ಚು ಹೊತ್ತು ಇರೋದು ಒಳ್ಳೆಯದಲ್ಲ. ಹಾಲು ಕುಡಿಯುವ ಸುಗುಸು ನೀನು ಹೋಗ್ಬಾ. ಆಯ್ತು ಅಪ್ಪರ, ನಾನು ಹೋಗಿ ಬರ್ತೀನಿ ಅಪ್ಪ, ನಾನು ಹೋಗಿ ಬರ್ತೀನಿ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಚಿಂತಿಂದ ಕೂಡುದೈತಿ ಚಿಂತೆ ಇಲ್ಲದ ಮನೆಯಾಗ, ಚಿಂತಿಂದ ಕೂಡುದೈತಿ ಚಿಂತೆ ಇಲ್ಲದ ಮನೆಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ, ಚಿಂತಿನಿಂದ ಕೂಡುದೈತಿ ಚಿಂತಿನಿಂದ ಮನೆಯಾಗ, ಚಿಂತಿನಿಂದ ಕೂಡುದೈತಿ ಚಿಂತಿನಿಂದ ಮನೆಯಾಗ.
ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೆ ಸುಪ್ರಭಾತ ಜನ್ಮರಾತ ಹೃದಯಗಳ ಪ್ರಥಮ ಪಾಠ ಸೌಂದರ್ಯವೇ ಸಂಗೀತವೇ ಹೃದಯಗಳ ಸೇತುವೆ ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಥಮ ಪಾಠ ಪ್ರೇಮವೇನ ಹೃದಯವೇನ ಪ್ರೇಮವೇನ ಹೃದಯವೇನ
आई घूम के मैं यूपी बिहार लाई लौट के मैं न लगा हाथ मेरे हाथ देके आशिक हजार देना चाहे मुझको चार मीनार चेन्नई कलकत्ता देहरादून मसूरी को जाके लाया तेरा नहीं मिलेगा ऐसा आगरा जाओ चाहे दिल्ली मुंबई आगरा नहीं मिलेगा ऐसा आगरा चाहे करारा मुकाबला नहीं मिलेगा ऐसा आगरा जाओ चाहे दिल्ली मुंबई आगरा नहीं मिलेगा ऐसा आगरा ಪ್ರೇಮವೇನು ಹೃದಯವೇನು ಸ್ಪರ್ಶವೇನು ಸ್ಪರ್ಶವೇನು ಚೇತನನು ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಎತ್ತವರ ಕಣದಲ್ಲಿ ತುಂಬಿಕೊಂಡಿದ್ದರು ನನ್ನ ಮನದಲ್ಲಿ ಕೇಳುತ್ತಿದೆ 10 ಮನೆಗಳನ್ನು ಮುರಿಯುವಂತ ಎತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಣ್ಣ ಕಂಡ 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 ಎಲ್ಲರಿಗೂ ಎತ್ತವರಿಗೂ ಎತ್ತ ಮಗನಿಗೂ ಎಷ್ಟೊಂದು ಅಂತರ ಬಹಿರಂಗದಲ್ಲಿ ಬದುಕುವುದು ಎತ್ತವರ ಕೀರ್ತಿ ಅದೇ ಅಂತರಂಗದಲ್ಲಿ ಬದುಕುವುದು ಈ ಮಾತಾಶನ ಮನೆಯಲ್ಲೇ ವಿಷಯ ಕಂಡ ಇಚ್ಛೆಯಂತೆ ನಡೆದರೆ ಮಹಾಂತೇಶ್ ನಾನು ಇಚ್ಛೆಯನ್ನು ಪತ್ರಿಕೆಸಿ ಕಂಡಿದ್ದೆ
ಸ್ಪರ್ಶವೇನ ಹರ್ಷವೇನ ಜಯಕಾರಣ ಮಾಂತೇಶ, ಏನಮ್ಮ? ಏನಪ್ಪ ಬೆಳಗಿಂದ ಕಾಣ್ತಾನೆ ಇಲ್ಲ, ಎಲ್ಲಿಗೆ ಹೋಗಿದ್ದೆ? ಇಲ್ಲಮ್ಮ, ಮನೆಯಲ್ಲೇ ಕೂತು ತುಂಬಾ ಬೇಸರ ಆಗ್ತಿದೆ. ಅದಕ್ಕೋಸ್ಕರ ನನ್ನ ಸ್ನೇಹಿತನ ಭೇಟಿ ಆಗೋದಕ್ಕೆ ಹೊರಗಡೆ ಹೋಗಿ ಬರ್ತಾ ಇದ್ದೀನಮ್ಮ. ಮಾಂತೇಶ, ನೀನು ಬೆಂಗಳೂರಿಂದ ಈ ಹಳ್ಳಿಗೆ ಬರೋದೇ ಅಪರೂಪ. ಅದು ಬಂದ್ರು 4 ದಿವಸ 4 ತಾಸು ಕೂಡ ಮನೇಲಿ ಇರಲ್ಲ ಅಂತ ಹೇಳ್ತಿದೀಯಲ್ಲ. ಮಾತಿಗೂ ನಿಮ್ಮ ತಂದೆಯವರು ಮಾಂತೇಶ ಎಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ನೋಡು, ಇವತ್ತೊಂದಿನವಾದ್ರೂ ಮನೆಯಲ್ಲಿದ್ದಿ ಹಾಲು ಕುಡಿ. ಅಮ್ಮ, ಏನಮ್ಮ ನೀನು ಚಿಕ್ಕ ಮಗುವಿಗೆ ಕುಡಿಸುವ ಹಾಲು ನನಗೆ ತಂದಿರಲಿಲ್ಲ. ಅಮ್ಮ, ನಾನು ಇನ್ನೂ ಚಿಕ್ಕ ಮಗು ಮಾಂತೇಶ್ ಅಲ್ಲಮ್ಮ. ನೋಡು, ಎತ್ತರಕ್ಕೆ ಬೆಳೆದು ನಿಂತ ಪ್ರಾಪ್ತ ವಯಸ್ಸಿನ ಮಾಂತೇಶ, ನೀನ್ ಎಷ್ಟೇ ಬೆಳೆದು ದೊಡ್ಡವನಾದ್ರೂ, ದೊಡ್ಡ ಸ್ಥಾನದಲ್ಲಿದ್ದರೂ ಹೆತ್ತವರ ಕಣ್ಣಲ್ಲಿ ನೀನು ಚಿಕ್ಕವನಪ್ಪ. ನೀನು ಈ ಮನೆಯಲ್ಲಿ ಚಿಕ್ಕವನಿದ್ದಾಗ ದಿನನಿತ್ಯ ನನ್ನ ಮಗ ಚೊಕ್ಕಾಗಿ ಬೆಳೆಯಬೇಕೆಂಬ ಈ ಹಾಲು ಕುಡಿಸುವ ಅಭ್ಯಾಸ ನಾವಿನ್ನೂ ಬಟ್ಟಿಲ್ಲ ಕಂದ. ತಗೋ, ಹಾಲು ಕುಡಿ. ತಿಳಿತಮ್ಮ. ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿದಷ್ಟು ಕೆಡಕಲ್ಲ ಮಗನೇ. ತಿಳಿತಮ್ಮ. ಇನ್ ಮುಂದೆ ನಾನು ಈ ಮನೆಗೆ ಬಂದಾಗಲೆಲ್ಲ ನಿನ್ನ ಕೈಯಾರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಾಲು ಕುಡಿದೇ ಹೋಗ್ತೀನಿ ಅಂತ ನಿನಗೆ ಮಾತು ಕೊಡ್ತಾ ಇದ್ದೀನಿ. ಅಮ್ಮ, ಕೊಡಮ್ಮ ಹಾಲು. ಅಮ್ಮ ಊರೇನೆ ಎಂದರು ನೀ ನನ್ನ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ಹಗುವಿಗೂ ಕರುವಿಗೂ ಮೂಗನಂದಿದೆ ಅಮ್ಮನಿಗೂ ಕಂದನಿಗೂ ಲಾರಿನಂದಿದೆ ಅಮ್ಮಯ್ಯ ಬಾರೆ ಸರಿಸರಿಸಾರೆ ಮಕ್ಕಳ ಬಾಯಿಗೆ ಅಮ್ಮಯ್ಯ ಬಾರೆ ಸರಿಸರಿಸಾರೆ ಮಕ್ಕಳ ಬಾಯಿಗೆ ಅಮ್ಮ, ಅಮ್ಮ, ನಾನು ನಿನ್ನೆ ರಾತ್ರಿ ಮನೆಗೆ ಬಂದಾಗ ತುಂಬಾ ಹೊತ್ತಾಗಿತ್ತು. ಅದಕ್ಕೆ ಅಪ್ಪ ನೋಡಿ ಏನಾದ್ರು ಹೇಳಿದ್ರೇನಮ್ಮ? ನೀನು ಮಾಡಿರುವ ತಪ್ಪು ಅವರ ಕಣ್ಣಿಗೆ ಬಿದ್ದರೆ ತಾನೇ ಅವರು ತಪ್ಪು ತಿಳಿದುಕೊಳ್ಳುವುದು. ನೀನು ಬರುವ ಸಮಯದಲ್ಲಿ ನಿಮ್ಮ ತಂದೆಯವರು ಮನೆಯಲ್ಲಿರಲಿಲ್ಲ. ರಾತ್ರಿ ನೀನು ಕುಡಿದು ಅಲುಗಾಡುತ್ತಾ ಬರುವುದನ್ನು ಕಂಡು ನಾನು ನಿನ್ನ ಕೈ ಹಿಡಿದು ಕರ್ಕೊಂಡೋಗಿ ಒಳಗಡೆ ಮಲಗಿಸಿದೆ. ನಿಂತು ಮಾತಾಡುವ ಸ್ಥಿತಿಯೂ ನಿನಗಿರಲಿಲ್ಲ. ನಿನ್ನ ಘನತೆಯ ಹರಿವು ಕೂಡ ನಿನಗಿರಲಿಲ್ಲ. ಇದು ನೀ ಮಾಡಿದ ತಪ್ಪು ನಿಮ್ಮ ತಂದೆಯವರ ಕಣ್ಣಿಗೆ ಬೀಳಲಿಲ್ಲಲ್ಲ. ಅದೇ ನನ್ನ ಪುಣ್ಯವಪ್ಪ, ಅದೇ ನನ್ನ ಪುಣ್ಯ. ಹೌದು ಮಗನೇ, ಎಂತ ತಾಯಿಯಾಗಿ ಹೇಳ್ತಾ ಇದ್ದೀನಿ. ಎಂತ ಕರುಳಿನ ಸಂಟ ನಿನಗೇನಪ್ಪ ಗೊತ್ತು? ಇದು ನ್ಯಾಯಾಂತರ ಮನೆತನ, ಧರ್ಮವಂತರ ಮನೆತನ. ನ್ಯಾಯ, ನೀತಿ, ಧರ್ಮಕ್ಕೆ, ಸತ್ಯಕ್ಕೆ ಬೆಲೆ ಕೊಡುವಂತ ಮನೆತನವಿದು. ಇಂಥ ಮನೆತನದಲ್ಲಿ ಹುಟ್ಟಿದವನು ನೀನು 10 ಜನರು ಮೆಚ್ಚುವಂತ ಕೆಲಸ ಮಾಡ್ಬೇಕೆ ವಿನಃ ನಿನ್ನ ಕೆಲಸಕ್ಕೆ ಯಾವತ್ತು ಕೈ ಹಾಕ್ಬಾರ್ದು ಮಗನೇ, ಯಾವತ್ತು ಕೈ ಹಾಕ್ಬಾರ್ದು. ಈ ವಯಸ್ಸಿನಲ್ಲಿ ನೀನು ಕುಡಿಯುವುದು, ಸೇದುವುದು, ಜೂಜಾಟ ಮಾಡುವುದು
ಇದು ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿಯುವುದು ಒಂದು ದೊಡ್ಡ ಅಪರಾಧವೇ? ಕೊಲೆ ಕಳ್ಳತನ ಸುಲಿಗೆ ಮಾಡಿದರೆ ತಪ್ಪಾಗುತ್ತದೆ. ಹುಟ್ಟಿದ್ದು ದೊಡ್ಡವರಾದ ನಾವು ಕುಡಿಯುವುದೇನು ದೊಡ್ಡ ತಪ್ಪಲ್ಲ ಬಿಡಮ್ಮ. ಮಹಂತೇಶ, ಹಾಗಂತ ನೀ ತಿಳ್ಕೊಂಡಿದ್ದೀಯಪ್ಪ. ನಾವು ಹೆತ್ತವರು ತಿಳ್ಕೋಬೇಕಲ್ಲ. ಯಾಕಂದ್ರೆ ಇದು ಸಂಸ್ಕೃತಿ ಸಂಪ್ರದಾಯ ಹೆಸರ ಮನೆತನಪ್ಪ. ಈ ಮನೆತನದಲ್ಲಿ ತಪ್ಪು ಮಾಡಿದವರಿಗೆ ಜಾಗನೇ ಇಲ್ಲ. ತಪ್ಪು ಮಾಡಿ ಜಾಗದಲ್ಲಿ ನಿಂತವರು ಯಾರಲ್ಲಿರಲಿ ಅಂತವರಿಗೆ ಶಿಕ್ಷೆ ಯಾವತ್ತೂ ತಪ್ಪಿದ್ದಲ್ಲ. ಅಂತವರು ಮನೆತನ ಇದು. ಇಂಥ ಮನೆತನದಲ್ಲಿ ಹುಟ್ಟಿದವನು ನೀನು ಯಾವ ತಪ್ಪು ಮಾಡಬಾರ್ದು ಅನ್ನೋದು ನಮ್ಮ ಆಸೆಯಪ್ಪ, ನಮ್ಮ ಆಸೆ. ತಿಳಿದವರು ತಿಳಿಲಾರ್ದರ ತಪ್ಪು ಮಾಡಿದ್ರೆ ನಿನ್ನ ಜೀವನಕ್ಕೆ ಗೊತ್ತಾಗುವುದು ಎಚ್ಚರ ಮಹಂತೇಶ, ಎಚ್ಚರ. ಅಮ್ಮ ತಿಳಿಯಿತಮ್ಮ, ಎತ್ತವರಾಜ್ಞೆ ತಿಳಿಯಿತು. ಅಮ್ಮ, ನಾನು ನಿನ್ನೆ ರಾತ್ರಿ ಕುಡಿಯ ಬಂದ ತಪ್ಪಿಗಾಗಿ ಶಿಕ್ಷೆ ನೀಡುವುದಾದರೆ ನಿನ್ನ ಕೈಯಿಂದ ನನ್ನ ಕೆನ್ನಿಗೆ 4 ಬಾರ್ಸ್ ಬಿಡಮ್ಮ, 4 ಬಾರ್ಸ್. ಈ ಮನೆಗೆ ಮಗ ನೀನು ಒಬ್ಬನೇ ಒಬ್ಬನು. ನನಗೆ ಹೆಣ್ಣು ಮಗು ಅಂದ್ರು ನೀನೆ, ಗಂಡು ಅಂದ್ರೆ ನೀನೆ. ಗಂಡ ಹೆಂಡರ ಬಾಳಿಗೆ ಕಣ್ಣಾಗಬೇಕಾದವನು ನೀನು ಕಂದ, ನೀನು. ಯಾಕಂದ್ರೆ ನಿನ್ನೆ ಕೆನ್ನೆಗೆ ಹೊಡೆಯುವಷ್ಟು ಸಣ್ಣ ಗುಣದ ಹೆಣ್ಣು ನಾನಲ್ವೋ, ನಾನಲ್ಲ. ನೀನು ನಡೆಯುತ್ತಿರುವ ಹೆಜ್ಜೆ, ನುಡಿಯುತ್ತಿರುವ ನುಡಿ, ರೀತಿ ರೀತಿ ಚೆನ್ನಾಗಿರ್ಲಿ ಅಂತ ನಾನು ನಿನಗೆ ಎಚ್ಚರಿಕೆ ಕೊಟ್ಟೆ ಕಂದ, ಎಚ್ಚರಿಕೆ ಕೊಟ್ಟೆ. ಯಾಕಂದ್ರೆ ನಿನಗೆ ಎಷ್ಟೋ ತಪ್ಪು ಮಾಡಿದ್ರು ಕೂಡ ಅದನ್ನ ಮುಚ್ಕೊಳ್ಳೋ ಸ್ವಭಾವ ಎತ್ತ ಕರಳಿಗಿದೆಯಪ್ಪ, ಎತ್ತ ಕರಳಿಗಿದೆ. ನಿಮ್ಮ ತಂದೆಯವರು ಅಂತವರಲ್ಲ. ದುಷ್ಟರ ಕಂಡ್ರೆ ಕೆಂಡ ಕಾರ್ತಾರೆ, ಕಳ್ಳನ ಕಂಡ್ರೆ ಅವ್ರ ಕೈ ಕಾಲ ಕತ್ತರಿಸಿ ಹಾಕ್ತಾರೆ, ಕೊಲೆಗಾರರ ಕಂಡ್ರೆ ಅವರ ಕುತ್ತಿಗೆಯನ್ನು ಕತ್ತರಿಸಿ ಹಾಕುವಂತ ನಿಷ್ಠಾವಂತರು ನಿಮ್ಮ ತಂದೆಯವರು. ಅಂತ ನಿಷ್ಠಾವಂತರ ಮಗನಪ್ಪ ನೀನು. ನೀನು ಅಷ್ಟೇ ನಿಷ್ಠೆಯಿಂದ ಇರ್ಬೇಕನ್ನೋದು ನನ್ನ ಆಸೆನೋ, ನನ್ನ ಆಸೆ. ಅಮ್ಮ ತಿಳಿಯಿತಮ್ಮ, ತಿಳಿತು. ನಿಮ್ಮ ಪಾದ ಮುಟ್ಟಿ ಹೇಳ್ತಾ ಇದ್ದೀನಮ್ಮ. ಇನ್ನು ಮುಂದೆ ನಾನು ಯಾವ ತಪ್ಪನ್ನು ಮಾಡಿದೆ ಅಂತ ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಿ. ಅಮ್ಮ, ನಾನು ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ. ಇದೇ ನನ್ನ ಕೊನೆಯ ತಪ್ಪು. ಅಮ್ಮ ಹೇಳಿ ಅಮ್ಮ. ಏನಾಯ್ತು? ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕಮ್ಮ. ಅದಕ್ಕೆ ಅಪ್ಪನ ಕಡೆಯಿಂದ ಒಂದು 10,000 ರೂಪಾಯಿ ಕೊಡಮ್ಮ. ಮಗ, ಈ ಮನೆಗೆ ವಾರಸ್ದಾರನೇ ನೀನು. ಇಲ್ಲಿ ನೀ ಎಷ್ಟು ಖರ್ಚು ಮಾಡಿದ್ರು ಕೇಳೋರು ಯಾರು ಇಲ್ಲ. ಅಂತದ್ರಲ್ಲಿ ನಿನ್ಗೆ ಕೇಳೋದಕ್ಕೆ ಇಷ್ಟೊಂದು ಭಯ ಪಡ್ತಿದೀಯ. ಸರಿ ಬಿಡು. ಆದ್ರೆ ನಿಮ್ ತಂದೆಯವ್ರ ಬಂದ್ಮೇಲೆ ನಾನು ಹೇಳಿಸ್ಕೊಡ್ತೀನಿ. ಮಹಾದೇವಿ, ತಾಯಿ ಮಗ ನಿಂತು ಏನೋ ವಿಚಾರ ಮಾಡ್ತಿದ್ದೀರಲ್ಲ? ಏನು ಇಲ್ಲ ರೀ, ನನ್ ಕೂಸು ಬೆಂಗಳೂರಿಗೆ ಹೋಗ್ತಾನಂತ್ರಿ, ಬೆಂಗಳೂರಿಗೆ. ಅದಕ್ಕೆ ಅಲ್ಲಿ ಅದು ಇದು ಖರ್ಚು ಅಂತ ಇರುತ್ತಲ್ಲ, ಗಂಡು ಮಕ್ಕಳು ಖರ್ಚು ಮಾಡಿದ್ರೆ ಯಾಕೆ ಖರ್ಚು ಮಾಡಿದ್ರೆ ಅಂತ ಕೇಳಕ್ ಆಗತ್ತೇನ್ರಿ? ಅದಕ್ಕೆ ಒಂದ್ ಸ್ವಲ್ಪ ಹಣ ಬೇಕಾಗಿತ್ತಂತೆ. ಮಹಾದೇವಿ, ನಿನ್ನ ಮಗನಿಗೆ 10,000 ಕೊಡೋದಕ್ಕೆ ನನ್ನ ಕೇಳಬೇಕೆ? 10,000 ಏಕೆ, 50,000 ಕೊಟ್ಟು ಕಳಿಸು. ಆದ್ರೆ ಮಹಂತೇಶ, ನಿನ್ನ ಹತ್ರ ಒಂದು ಮಾತುಗಳಿದೆ. ಅಪ್ಪಾಜಿ, ಏನ್ ಹೇಳಿ ಅಪ್ಪಾಜಿ? ನಿಮ್ಮ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೀನಿ. ನೋಡು ಮಹಂತೇಶ, ಈ ಮನೆಗೆ ನೀನೊಬ್ಬನೇ ಮಗ. ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆ ಒಬ್ಬನೇ ಸರ್ವಾಧಿಕಾರಿ. ಮುಂದೊಂದಿನ ಈ ಮನೆಗೆ ಯಜಮಾನವಾಗದವನು. ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತಿದೆ. ನಿನ್ನ
ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತಿದೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಪ್ರದಾಯ, ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾದ ನಿನ್ನ ಬದುಕನ್ನು ಕಂಡು 10 ಜನರು ಮೆಚ್ಚಿಕೊಳ್ಳುತ್ತಿರಬೇಕು. ಶುಚಿವಾದ ಹಿಚ್ಚೆಗಳನ್ನು ಕೆಚ್ಚಿನಲ್ಲಿ ಸುಟ್ಟು ಚೊಕ್ಕ ಚಿನ್ನದಂತೆ ಬ್ಯಾಗ್ನಲ್ಲಿ ಒಂದು 50,000 ಇಟ್ಬಿಡಪ್ಪ. ಏನಂದ್ರಿ? ನನ್ನ ಮಗನಿಗೆ ದುಡ್ಡ್ರಿ? ಸರಿ. ಅಮ್ಮ ಅಮ್ಮ ನಾನು ಇನ್ನು ಹೋಗಿ ಬರ್ತೀನಮ್ಮ, ನನ್ಗೆ ಆಶೀರ್ವಾದ ಮಾಡು. ನೋಡು, ಆ ಬಸಣ್ಣ ನಿಂಗೆ ಬಾಳ ಕಣ್ಣು ಬಿಟ್ಟದಾನೆ, ದೃಷ್ಟಿ ತೆಗಿತೀನಿ ಇರು. ನಾ ಈ ಕಣ್ಣು ಅವ್ರ ಕಣ್ಣು ಯಾರ ಕಣ್ಣು ನನ್ನ ಮಗನ ಮೇಲೆ ಬಿಡದೇ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಅದು ನೀನು ತಿಂದು ಆರೋಗ್ಯ ಕಟ್ಕೊಳಕ್ ಹೋಗ್ಬೇಡ. ನಿಮ್ಗೆ ಏನೇನು ಬೇಕು ಅದೆಲ್ಲದೂ ನನ್ನ ಬುದ್ಧಿ ಕಟ್ಟಿ ನಾ ಬಸಣ್ಣ ಎಲ್ಲಾನು ಮಾಡಿದ್ದೀನಿ. ಅಲ್ಲಿ ಹೋದ್ಮೇಲೆ ನನಗೆ ಫೋನ್ ಮಾಡು. ಆಯ್ತು ಬಿಡಮ್ಮ. ಓಡ್ ಬಂದ್ಬಿಡು. ಇಲ್ಲ ಅಮ್ಮ ಬಾ ಅಂತ ಹೇಳ್ಬಿಟ್ಟು ನಾನೇ ಬಂದ್ಬಿಡ್ತೀನಿ. ಸಾಕು ಮಾದೇವಿ, ಸಾಕು. ನೀನ್ ಹಿಂದೆ ಹೋಗ್ಬಿಡು. ಅವ್ರು ಮಗನಿಗೆ ಹೇಳಿ ಕಳ್ಸಿನಿ ಪಾಪ ದೊಡ್ಡ. ಅದು ಎಷ್ಟಂತ ಹೇಳ್ತೀನಿ ನೀವು? ಬಸ್ ಸ್ಟ್ಯಾಂಡಿಗೆ ಹೋಗಿ ಟಿಕೆಟ್ ತೆಗೆಸಿ ಟಿಕೆಟ್ ಅವ್ರ ಕೈಗೆ ಕೊಟ್ಟು ಬಸ್ಸಲ್ಲಿ ಕುಂದಿರ್ಸಿ ಬಾ, ಸರಿನಾ? ಮತ್ತೆ ಬಿಟ್ಟು ಬಂದ್ರೆ ನನ್ನ ಮಗ ಎಲ್ಲಾದ್ರೂ ಕಳ್ಕೊಂಡ್ರೆ ಕಷ್ಟ. ನಡಿ ಹೋಗೋಣ. ಬಾಳ ದಿವ್ಸಕ್ಕೆ ಬಂದ್ರಿ, ಇನ್ನೊಂದ್ 4 ದಿವಸ ಇದ್ದು ಹೋಗ್ಬಾರ್ದಾ? ಇಲ್ಲೇ ರುದ್ರ, ನನಗೆ ಬಹಳ ಅರ್ಜೆಂಟ್ ಕೆಲಸವಿದೆ, ಅದಕ್ಕೆ ಈಗಲೇ ಹೋಗ್ಬೇಕು ನಾನು. ನೋಡ್ಯಾರ, ನನ್ನ ಮಗಳು ಸಹಿತ ಬೆಂಗಳೂರಾಗೈತಾಳ್ರಿ. ಅದೇ 5 ವರ್ಷ ಅದೇ ಮುಗಿತೈತಂತ್ರಿ. ನೀವು ಸ್ವಲ್ಪ ಭೇಟಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ತಿಳಿಸ್ತೀರೇನ್ರಿ ಯಜಮಾನ್ರೆ? ಹೌದಾ? ಯಾವ ಬೆಂಗಳೂರಲ್ಲಿ ಯಾವ ಕಾಲೇಜು, ಎಲ್ಲಿದ್ದಾಳಂತೆ? ಅವಳ ವಿಳಾಸ ಏನಾದ್ರೂ ಇದೆಯಾ? ಬುದ್ಧಿಗೆ ನೋಡ್ಯಾರ, ಮನೆಯಲ್ಲೇ ಬಿಟ್ಟು ಬಂದಿದ್ರಿ. ಇನ್ನೊಂದ್ಸಲ ಬಂದಾಗ ಕೊಡ್ತೇನ್ರಿ ಅಪ್ಪಾರ. ಆಯ್ತಾಯ್ತು, ಈಗ ನಡಿ ಹೋಗೋಣ. ನಡ್ರಿ, ನಾ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೇನೆ. ನಡ್ರಿ ಅಪ್ಪಾರ, ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬರ್ತೇನೆ. ಮಹಾದೇವಿ, ಅವ್ನು ಎಲ್ಲೂ ಹೋಗಲ್ಲ ಕಡೆ. ಅಲ್ಲೋದ್ಮೇಲೆ ಮರಿಬೇಡ. ಅಯ್ಯೋ, ಅಲ್ಲಿ ನನ್ನ ಮಗ ಹೇಗಿರ್ತಾನೋ ಏನೋ ಅನ್ನೋದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಓದೋದು ಊಟ ಮಾಡ್ತಾನೋ ಇಲ್ಲೋ. ಏನಂದ್ರೆ ಒಂದ್ ವಾರ ನಾನೇ ಹೋಗ್ ಬರ್ಲಾ? ಮನೆಯಲ್ಲಿ ನನ್ನ ಬಿಟ್ಟು ನೀವೇ ಇರ್ತೀರಿ. ನೋಡು, ಮಗ ಹೋಗ್ಬಿಟ್ರೆ ಇನ್ನೊಂದು ಮಗು ರೆಡಿ ಮಾಡ್ಬೇಕಂತ ಚಿಂತೆ ನಾನು ಯೋಚನೆ ಮಾಡ್ತೀನಿ. ಟ್ರೈನಿಗೆ ಹೇಳ್ತಾನೆ ಏನಂದ್ರೆ ಹೋಗುನ್ರಿ ಬನ್ನಿ.
ನನ್ನ ಮನಸ್ಸು ಏನನ್ನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಈ ನಿನ್ನ ಪ್ರೀತಿಯ ಸಂಕುಲೆ ನನ್ನನ್ನು ಬಿಗಿಯಾಗಿ ಬಂಧಿಸಿಬಿಟ್ಟಿದೆ ಅಂಬಿಕಾ, ಬಿಗಿಯಾಗಿ ಬಂಧಿಸಿಬಿಟ್ಟಿದೆ. ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ಪ್ರೇಮದ ಪಕ್ಷಿ ತರ ಹಾರಾಡಬೇಕೆನ್ನುವ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ. ಅಷ್ಟೇಕೆ ಅವಸರ ಆಗಲಿ? ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗಾಗಿ. ನಿಮ್ಮ ಹೃದಯದ ಅಂದಿರದಲ್ಲಿ ಶಾಶ್ವತವಾಗಿರಲು ಕರೆದೊಡ್ಡಿದೆ ನನ್ನ ಮೇಲಾಗಿ ಈ ವಿಷಯಕ್ಕೆ ಭಯಪಡಲು ಕಾರಣವೇ ಇಲ್ಲ. ಯಾಕಂದ್ರೆ ನೀವು ನನ್ನ ತಾಯಿಯ ತಮ್ಮ, ಅಂದ್ರೆ ನನ್ನ ಸೋದರ ಮಾವ ಅಲ್ವಾ? ಎಂದಾದ್ರೂ ನಾನು ನಿಮ್ಮವಳು. ಆದರೂ ಅಂಬಿಕಾ, ಆ ಬ್ರಹ್ಮನ ಬರಹದಲ್ಲಿ ನಾವಿಬ್ಬರು ಗಂಡ ಹೆಂಡತಿಯರೆಂಬ ಗಟ್ಟಿಯಾಗಿಯೇ ಇರಬೇಕು. ಅಂದಾಗಲೇ ಮಾತ್ರ ನಮಗೆ ಯಾವ ಗಂಡಸರು ಸಹ ಬರಲಾರದು. ನಮ್ಮ ಗುರಿ ಮುಟ್ಟುವ ತನಕ ನಮ್ಮನ್ನು ಹೆತ್ತ ತಂದೆ ತಾಯಿಗಳಿಗೆ ನಾವೆಂದೂ ವಿರೋಧವಾಗಬಾರ್ದು ಅಂಬಿಕಾ. ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನನ್ನ ಹೆತ್ತಪ್ಪ ನನ್ನ ಮನಸ್ಸಿಗೆ ನೋವಾಗದಂತೆ ಎಂದು ನಡೆದುಕೊಂಡ. ನನ್ನ ತಾಯಿ ತೀರ್ಕೊಂಡು ಹೋದ ಮೇಲೆ ಅಂದಿನಿಂದ ಇಂದಿನವರೆಗೂ ಮುಟ್ಟಾಗಿ ಬೆಳೆಸಿ ವಿದ್ಯೆ ಕಲಿಸಿ ನನ್ನ ಮನಗಿದ್ದವರಿಗೆ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದಾರೆ. ನಿಮ್ಮನ್ನು ಒಪ್ಪುವರೆಂಬ ನಂಬಿಕೆ ನನ್ನಲ್ಲಿದೆ. ಅಂಬಿಕಾ, ಒಂದ್ ವೇಳೆ ನಿಮ್ಮ ತಂದೆಯವರು ನನ್ನನ್ನು ಅರವಿಂದ್, ಕೆಟ್ಟದನ್ನು ನಾವು ಯಾವತ್ತೂ ಬಯಸಬಾರದು ಅರವಿಂದ್. ಒಳ್ಳೆಯದನ್ನೇ ಬಯಸಬೇಕು. ಅಂದಾಗಲೇ ಮಾತ್ರ ಆ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ನನ್ನ ಬಯಕೆಯ ಬಾಗಿಲು ಯಾವತ್ತೂ ಮುಚ್ಚಲ್ಲ. ಒಂದು ವೇಳೆ ನಮ್ಮ ಹೆತ್ತಪ್ಪ ನಮ್ಮ ಪ್ರೀತಿಯನ್ನು ಒಪ್ಪದಿದ್ದರೆ ನನ್ನ ಪ್ರಾಣದ ಹರಿವು ತೊರೆದು ನಿಮ್ಮ ಬಹಳ ಸಂಗಾತಿ ಆಗ್ತೀನಿ. ಇದಕ್ಕೆ ಶಿವನ ಸಾಕ್ಷಿ ಮಾಡಿ ಹೇಳ್ತೇನೆ. ಹಾ ಅರವಿಂದ್, ಒಂದ್ ವೇಳೆ ನೀವೇ ನನ್ನನ್ನು ಮರೆತು ಮತ್ತೊಂದು ಹೆಣ್ಣನ್ನು ಮದುವೆಯಾದ್ರೆ? ಈ ಮಾತನ್ನು ನನ್ನ ಕನಸಿನಲ್ಲಿಯೂ ಸಹ ನೆನೆಸಲಾರೆ ಅಂಬಿಕಾ. ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವಿ. ಒಂದು ದಿನವೂ ಸಹ ನಿನ್ನನ್ನು ನೋಡದಿದ್ರೆ ಅಂದು ನಾನು ಊಟನೇ ಮಾಡುವುದಿಲ್ಲ. ಉಂಡರೂ ಸಹ ಅದು ವಿಷದಂತೆ ಆಗುತ್ತದೆ. ಮರೆತು ಹಾಗೆ ಮಲಗಿದರೆ ಆ ಆಕಾಶವೇ ತಲೆ ಕಳಿಸಿ ಬಿದ್ದಂತಾಗುತ್ತದೆ. ನಿನ್ನನ್ನು ಮರೆಯುವ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ ಅಂಬಿಕಾ, ಯಾವತ್ತೂ ಇಲ್ಲ. ನಾನು ಅಷ್ಟೇ ಅರವಿಂದ್. ಈ ದೇಹದ ದೇವರೇ ನೀವೆಂದು ತಿಳಿದುಕೊಂಡಿದ್ದೇನೆ. ಈಗ ನಾವಿಬ್ಬರು ಮಾನಸಿಕವಾಗಿ ಮದುವೆಯಾದರೆ ಸರಿ. ಮತ್ತೆ ಮದುವೆ ಎಂಬ ಮೂಢನಂಬಿಕೆಗೆ ಮುಂದೂಡೋದು ಬೇಡ. ಹೆತ್ತವರ ಒಪ್ಪಿಗೆ ಪಡೆದರೆ ಸಾಕು. ಬದುಕೆಂಬ ದೋಣಿಯಲ್ಲಿ ನಗು ನಗುತ್ತ ಸಾಕು. ಅದೇ ನಮಗೆ ಸ್ವರ್ಗ. ಅಯ್ಯೋ ಅಂಬಿಕಾ, ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ಯಾವುದು ಬೇಡ. ನಿನ್ನ ಪವಿತ್ರ ಪ್ರೇಮ ಶ್ರೀಮಂತಿಕೆಯ ಶೀಲ ಸ್ವರ್ಗದ ಸಮಾನತೆ. ನಿನ್ನ ಸೌಂದರ್ಯ ಶ್ರೀಗಂಧ ಪರಿಮಳದಷ್ಟೇ ಪರಿಶುದ್ಧ ನಿನ್ನ ಗುಣ. ಇದರ ಮುಂದೆ ಸ್ವರ್ಗ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು ಅಂಬಿಕಾ, ಕೀಳಾಗಿ ಕಾಣುವುದು. ಏನರ್ವಿಂದ್, ಇವತ್ತು ನನ್ನ ತುಂಬಾ ವರ್ಣಿಸ್ತಾ ಇದ್ದೀರಾ? ಯಾಕೆ ಅಷ್ಟೊಂದು ರೂಪವಸಿ? ಏನು ನಾನು ಅಷ್ಟು ಬೇಗ ನನ್ನ ಗುಣಗಳನ್ನು ಅರ್ಥಕೊಂಡ್ಬಿಟ್ರ? ಈ ನನ್ನ ಅಮೂಲ್ ಬೇಬಿಯ ಸೌಂದರ್ಯದ ಮುಂದೆ ಆ ರಂಬೆ, ಊರ್ವಶಿ, ಮೇನಕೆ ಇವರೆಲ್ಲ ತೃಣ ಸಮಾನ. ಏಕೆಂದ್ರೆ ಆ ಬ್ರಹ್ಮ ಬಲು ಪುರುಸತ್ತಿದ್ದಾಗ ತಿದ್ದಿ ತೀಡಿದ ದಂತದ ಗೊಂಬೆ ನೀನು. ನೀನು ಹಪ್ಪಟ ಚಿನ್ನ. ಚಿನ್ನ ಎಂದಾದರೂ ಅದರ ಬೆಲೆಯನ್ನು ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು, ಅರಮನೆಯಾದರೇನು, ಅದರ ಬೆಲೆ ಒಂದೇ. ನೀನು ನನ್ನ ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿರಿಸಿದ್ದೇನೆ ಅಂಬಿಕಾ. ಹಾ ಹಾ, ಮತ್ತೆ ಯಾರಾದ್ರೂ ಕದ್ಬಿಟ್ಟಾರೋ ಜೋಕೆ ಅರವಿಂದ್? ಅಯ್ಯೋ ಅಂಬಿಕಾ, ಕದಿಯಲು ಹೊರಗಿನವರ ವಸ್ತುವಲ್ಲ, ನನ್ನ ಹೃದಯದಲ್ಲಿ ಮುಚ್ಚಿಟ್ಟುಕೊಂಡಿದ್ದೇನೆ. ನಿನ್ನ ಪ್ರತಿಬಿಂಬ ಮಾತ್ರ ಹೊರಗಿದೆ. ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿ ಬಿಟ್ಟಿದೆ ಅಂಬಿಕಾ. ಕದಿಯಲು ಯಾರಿಂದಲೂ ಸಹ ಸಾಧ್ಯವಿಲ್ಲ. ಆಯ್ತು, ಆದಷ್ಟು ಬೇಗ ಈ ವಿಷಯವನ್ನು ನಮ್ಮ ಮನೆಯಲ್ಲಿ ತಿಳಿಸಿ ನಾವಿಬ್ಬರು ಮದುವೆಯಾಗುವುದೇ ಸರಿ. ಹಾ ಅರವಿಂದ್, ನಮ್ಮ ತಂದೆಯವರು ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನಂತ ಹೇಳಿ? ಅಯ್ಯೋ ಅಂಬಿಕಾ, ಕೇಳಿದರೆ ನಿನ್ನ ತೂಕದಷ್ಟು ಚಿನ್ನ ಅಂತಾನೆ ಹೇಳು. ಓ ಮೈ ಗಾಡ್, ಅಷ್ಟೊಂದು ಚಿನ್ನನಾ? ಅಷ್ಟೊಂದು ಚಿನ್ನ ನಾವು ಎಲ್ಲಿಂದ ತರಬೇಕು? ಅಂಬಿಕಾ, ನೀನು ನಮ್ಮ ಮನೆಗೆ ಬಂದ್ರೆ ಮುಗ್ದೋಯ್ತು. ಚಿನ್ನ ಬಂದಂತೆಯೇ ಸರಿ. ಅಂದ್ರೆ ಇದೇ ಚಿನ್ನ ಅಂಬಿಕಾ ನನಗೆ ಬೇಕಾಗಿರೋದು. ಓಹೋ, ನೀವು ಸುದ್ದಿ ಬಳಸಿ ಕವಿಗಳ ತರನೇ ಮಾತನಾಡ್ತೀರಾ. ಹಬ್ಬ ಹೆಚ್ಚು ಹೊತ್ತು ನೀವು ಮುಂದೆ ನಿಲ್ಲೋದು ಬೇಡ. ಮತ್ತೆ ಯಾವ್ದಾದ್ರು ಕವನ ಕಟ್ಟಿದ್ರು ಕಟ್ಬೋದು ಏನು? ಅಂಬಿಕಾ, ನಿನಗಾಗಿ ಕಟ್ಟಿಸುವೆ ನಾನೊಂದು ತಾಸು ಮಾಲು. ಅದರ ಮೇಲೆ ಕುಳಿತು ಮಾಡು ನನಗೊಂದು ಮೊಬೈಲ್ ಕಾಲು. ಆ ಮೇಲೆ ಬಂದು ಹಾಕ್ತೀನಿ ನಿನ್ನ ಮೇಲೆ ಕಾಲು. ಕವನ ಕಟ್ಟಬಹುದೇನು? ಈಗಾಗಲೇ ಕಟ್ಟಿದ್ದಾಗಿದೆ.
ಹಾಡುವ ಸಿರಿ ಕಂಠ ಬೇಕಾಗಿದೆ. ಆ ಕಂಠ ನೀನಾಗು ಬಾಕೋಗಿದೆ. ಬನ್ನಿ ಮತ್ತೆ ಅಂತಲ್ಲ. ಭಾವನೆ ತಡಿ ತಡೆದು ಸೋತೆ